ಜಮೀನು ವಿವಾದ ಮಠಕ್ಕೆ ನುಗ್ಗಿ ಸ್ವಾಮೀಜಿ ಮೇಲೆ ಹಲ್ಲೆ ಎಸಗಿದ್ದಾರೆ. ಚಿತ್ರದುರ್ಗ ಐಮಂಗಲದಲ್ಲಿರುವಂತಹ ಹರಳಯ್ಯ ಮಠಕ್ಕೆ ನುಗ್ಗಿ ಹಲ್ಲೆಯನ್ನ ಮಾಡಿರುವಂಥದ್ದು ಮಠದ ಪೀಠಾಧಿಪತಿ ಬಸವ ಹರಳಯ್ಯ ಶ್ರೀಗಳ ಮೇಲೆ ದಾಳಿಯಾಗಿದೆ. ಜಮೀನು ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಒಳಗಡೆ ನುಗ್ಗಿ ಸ್ವಾಮೀಜಿ ಮೇಲೆ ಹಲ್ಲೆ. ಚಿತ್ರದುರ್ಗ ಐಮಂಗಲದಲ್ಲಿರುವಂತಹ ಹರಳಯ್ಯ ಮಠಕ್ಕೆ ನುಗ್ಗಿ ಹಲ್ಲೆಯನ್ನ ಎಸಗಿದ್ದಾರೆ. ಮಠದ ಪೀಠಾಧಿಪತಿ ಬಸವ ಹರಳಯ್ಯ ಶ್ರೀಗಳ ಮೇಲೆ ಆಗಿರುವಂತಹ ದಾಳಿ. ಪಕ್ಕದ ಜಮೀನಿನ ಮಾಲೀಕ ಸಿದ್ದೇಶ್ವರನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಮಠದ ಪ್ರವೇಶ ದ್ವಾರದ ಜಾಗದ ವಿಚಾರದಲ್ಲಿ ವಿವಾದ. ಹರಳಯ್ಯ ಶ್ರೀ ಸಿದ್ದೇಶ್ವರ ಕುಟುಂಬದ ಮಧ್ಯೆ ವಿವಾದ. ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ಮಠಕ್ಕೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ. ಹರಳಯ್ಯ ಶ್ರೀ ಮಠದ ಶಾಲಾ ಬಸ್ ಚಾಲಕನ ಮೇಲೆ ಹಲ್ಲೆ. ಹರಳಯ್ಯ ಶ್ರೀ ಮಠದ ಶಾಲಾ ಬಸ್ ಚಾಲಕನ ಮೇಲೆ ಹಲ್ಲೆಯನ್ನ ಎಸಗಿದ್ದಾರೆ. ಸಿದ್ದೇಶ್ವರ ಅವರು ಭೀಮರಾಜ್ಗೆ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ. ದೂರು ನೀಡಲು ಐಮಂಗಲ ಠಾಣೆಗೆ ತೆರಳಿದಂತ ಶ್ರೀಗಳು ಠಾಣೆಗೆ ನುಗ್ಗಿ ಶ್ರೀಗಳ ಎದೆಗೆ ಒದ್ದು ಠಾಣೆಯ ಕುರ್ಚಿ ಮುರಿದಿದ್ರಂತೆ. ಹರಳಯ್ಯ ಶ್ರೀ ಭೀಮರಾಜ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಜಮೀನು ವಿವಾದ ಮಠಕ್ಕೆ ನುಗ್ಗಿ ಸ್ವಾಮೀಜಿಯ ಮೇಲೆ ಹಲ್ಲೆ. ಕೋರ್ಟ್ನಲ್ಲಿ ಈ ವಿಚಾರಣೆ ನಡೀತಾ ಇದೆ. ಅದರ ಮಧ್ಯೆ ಮಠಕ್ಕೆ ನುಗ್ಗಿ ಹಲ್ಲೆಯನ್ನ ಮಾಡಿರುವಂಥದ್ದು ಸಿದ್ದೇಶ್ವರ ಕುಟುಂಬ. ಹರಳಯ್ಯ ಶ್ರೀ ಮತ್ತು ಸಿದ್ದೇಶ್ವರ ಕುಟುಂಬದ ಮಧ್ಯೆ ಇರುವಂತಹ ಜಗಳ ಇದು. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಪಕ್ಕದಲ್ಲಿರುವಂತಹ ಜಮೀನು, ಇಬ್ಬರ ಮಧ್ಯೆ ಜಗಳ. ಮಠದ ಒಳಗೆ ನುಗ್ಗಿ ಸ್ವಾಮೀಜಿಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ ಈ ಕೇಸು. ಇನ್ನು ಹರಳಯ್ಯ ಶ್ರೀ ಮಠದ ಶಾಲಾ ಬಸ್ ಚಾಲಕನ ಮೇಲೆ ಕೂಡ ಹಲ್ಲೆ ಆಗಿದೆ. ಅವನ ಮೇಲೆ ಕೂಡ ಅಲ್ಲಿ ಹಲ್ಲೆಯನ್ನ ಎಸಗಿರುವಂಥದ್ದು. ಭೀಮರಾಜ್ಗೆ ಮೂಗು ಬಾಯಲ್ಲಿ ರಕ್ತ ಬರುವಂತೆ ಹಲ್ಲೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ಗಮನಿಸಿದ್ವಿ ನಾವು ಮತ್ತೊಬ್ಬ ಸ್ವಾಮೀಜಿಯ ಮೇಲೆ ಹಲ್ಲೆ ಆಗಿರುವಂತಹ ಒಂದು ವಿಚಾರವನ್ನ. ಇಲ್ಲಿ ದುಶ್ಚಟಗಳನ್ನ ಮಾಡಬೇಡಿಯಪ್ಪ, ಮಠದ ಸುತ್ತಮುತ್ತ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೂ ಕೂಡ ಯಾವ ರೀತಿಯಾಗಿ ಹಲ್ಲೆಗೆ ಮುಂದಾಗಿದ್ರು 8 ಜನ ಪುಂಡರು ಅನ್ನೋದನ್ನ ನಾವು ಗಮನಿಸಿದ್ವಿ. ಇದೀಗ ಮತ್ತೊಂದು ನೋಡಿ, ಸ್ವಾಮೀಜಿಯ ಮೇಲೆ ಹಲ್ಲೆಗೆ ಹರಳಯ್ಯ ಶ್ರೀ ಸ್ವಾಮೀಜಿ ಮೇಲೆ ಹಲ್ಲೆಗೆ ಮುಂದಾಗಿರುವಂಥದ್ದು. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಠದ ಪಕ್ಕದಲ್ಲಿರುವಂತಹ ಜಮೀನು, ಆ ಜಮೀನು ವಿಚಾರಕ್ಕೆ ಹಲ್ಲೆ ಆಗಿರುವಂಥದ್ದು. ಶಿವಶರಣ ಹರಳಯ್ಯ ಮಠದ ಜಮೀನು ವಿವಾದ. ಚಿತ್ರದುರ್ಗ ಐಮಂಗಲದಲ್ಲಿರುವಂತಹ ಹರಳಯ್ಯ ಮಠ ಅದು. ಹರಳಯ್ಯ ಶ್ರೀ ಆರೋಪಗಳೇನು ಇಲ್ಲಿ ಅಂತ ನೋಡಿದ್ರೆ, ಸಿದ್ದೇಶ್ ಮತ್ತು ಇತರರಿಂದ ಪದೇ ಪದೇ ದಬ್ಬಾಳಿಕೆ, ನಿನ್ನೆ ಕೊಂದೇ ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಕೆಲ ತಿಂಗಳ ಹಿಂದೆ ಮಠದ ಪ್ರವೇಶ ದ್ವಾರಕ್ಕೆ ಬೇಲಿ ಹಾಕಿ ದರ್ಪ ತೋರಿದ್ರು. ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಎಂದು ಆರೋಪ ಕೇಳಿ ಬರ್ತಾ ಇದೆ. ತಂದೆ ತಾಯಿಗಳೆಲ್ಲ ಒಬ್ಬರಿಗಿಂತ ಒಬ್ಬರು ನಮಗೆ ಹಿಂದಿನಿಂದ ಅದು ಮಠದ ಜಾಗದ ಗದ್ದಲ ಇದೆ. ಅದು ಗದ್ದಲದ ಕಾರಣಕ್ಕೆ ಅದು ಕೋರ್ಟಿಗೆ ಹೋಗಿದೆ. ಕೋರ್ಟಿಗೆ ಹೋದ್ಮೇಲೆ ಇವನು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಸ್ಟೇ ಆರ್ಡರ್ ತಂದು, ವೆಕೇಟ್ ಆರ್ಡರ್ ತಂದು ಮಾಡ್ಕೋಬೇಕು. ಇಂದೇನು ಜಾಗ ಐತೆ ಅಳತೆ ಮಾಡಿಸ್ಕೊಂಡು ಮಾಡಬೇಕು. ಅದು ಬಿಟ್ಟು ರಾತ್ರಿ ಹೊತ್ತು ಬಂದು ಹಿಂಗೆಲ್ಲ ಹಲ್ಲೆ ಮಾಡಿದರೆ, ಪ್ರಾಣ ತೆಗಿತೀನಿ ಅಂತ ಶಬ್ದ ಮಾಡ್ತಾನೆ, ಜಾತಿ ನಿಂದನೆ ಮಾಡ್ತಾನೆ, ಅವನ್ನ ಅಕ್ಕನ ಅಮ್ಮನ್ನ ಎಲ್ಲ ಅಂತಾನೆ. ಈ ಥರ ಎಲ್ಲ ಒಬ್ಬ ಸಮುದಾಯದ ಸ್ವಾಮಿಗಳಿಗೇ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಅಂತಂದರೆ, ಮತ್ತು ಸಮುದಾಯ ಸ್ವಾಮಿಗೆ ಕೈ ಮಾಡುವಷ್ಟು ದಾಕ್ಷಿಣ್ಯ ತೋರಿಸ್ತಾನೆ ಅಂತಂದರೆ ಇವನಿಗೆ ಎಷ್ಟು ಹಿಂದೆ ಕುಮ್ಮಕ್ಕಿರಬೇಕು, ಎಂತೆಂಥ ದೊಡ್ಡ ದೊಡ್ಡವ್ರ ಕೈವಾಡ ಇರಬೇಕು. ಇದರಲ್ಲಿ ಸ್ಪಷ್ಟವಾಗ್ತದೆ. ಇದರಲ್ಲಿ ಸ್ವಾಮಿಗಳದ್ದು ಇರ್ತದೆ, ರಾಜಕಾರಣಿಗಳದ್ದು ಇರ್ತದೆ. ಹಲ್ಲೆ ಮಾಡಿರೋನು ಸಿದ್ದೇಶ್ ಅಂತ ಹೇಳ್ಬಿಟ್ಟು, ಅವನು ಶಿವಪ್ರಕಾಶ್ ಅಂತ ಎಲ್ಲ ಒಂದು ರೀತಿ ಸೈಕೋಗಳವರು, ತಂದೆ ತಾಯಿಗಳೆಲ್ಲ ಒಬ್ರಿಗಿಂತ ಒಬ್ಬರು. ತಂದೆ ಮಗನಿಗೆ ಬುದ್ಧಿ ಹೇಳಲ್ಲ, ಮಗ ಅರ್ಥ ನಡೆಯಂಗಿಲ್ಲ. ಕಾನೂನು ವ್ಯಾಪ್ತಿಗೆ ಹೋದ್ಮೇಲೆ ಅಳತೆ ಮಾಡಿಸಿ ಕಾನೂನು ಪ್ರಕಾರ ತಗೋಬೇಕು. ಕಾನೂನು ಹೋರಾಟದಲ್ಲಿ ಹೋದ್ಮೇಲೆ ಹಲ್ಲೆ ಮಾಡುವಂಥದ್ದು ಏನಿದೆ
ಅವ್ರದ್ದಿದ್ರೆ ಅವ್ರಿಗೆ ಹೋಗುತ್ತೆ, ನಮ್ದಿದ್ರೆ ನಮಗೆ ಬರ್ತದೆ.